ಪಕ್ಷಕ್ಕೆ ಸೇರ್ಕೊಂಡ ತಕ್ಷಣವೇ ಟಿಕೆಟ್ ನೀಡಿದೆ ಜೆಡಿಎಸ್. ಎಸ್, ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ಗೆ ಸೇರಿದ 4 ಮಾಜಿ ಕಾರ್ಪೊರೇಟರ್ಗಳಿಗೆ ಟಿಕೆಟ್ಗಳು ಸಿಕ್ಕಿವೆ. ಮಲ್ಲೇಶ್ ಅಂದ್ರೆ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಸುಭಾಷ್ ನಗರ ವಾರ್ಡ್ನಿಂದ ಜೆಡಿಎಸ್ ಟಿಕೆಟ್ ಅನ್ನು ಪಡೆದಿದ್ದಾರೆ. ಇನ್ನು ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಆದಂತಹ ಬಿಕೆ ಶ್ರೀನಿವಾಸ ಮೂರ್ತಿ ಅವರಿಗೆ ಅವರ ಪತ್ನಿ ಶೈಲಜಾಗೆ ಚಾಮರಾಜಪೇಟೆ ವಾರ್ಡ್ನಿಂದ ಟಿಕೆಟ್ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ರಾಮೇಗೌಡ ಮತ್ತು ಸೋಮಶೇಖರ್ ಜೆಡಿಎಸ್ ತೆಕ್ಕೆಗೆ ಬಿದ್ದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಜೆಡಿಎಸ್ 78 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಲಿದೆ. ಜೆಡಿಎಸ್ ಸೇರಿದ ತಕ್ಷಣವೇ 4 ಜನ ಬಂಡಾಯ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಜೆಡಿಎಸ್ ನೀಡಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಹೊರಬಂದಿರುವಂತಹ ಅಭ್ಯರ್ಥಿಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಇಲ್ಲಿ ಟಿಕೆಟ್ಗಳನ್ನ ನೀಡಲಾಗಿದ್ದು, ಜೆಡಿಎಸ್ ಸೇರಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳು. ಪಕ್ಷಕ್ಕೆ ಸೇರಿದ ಸ್ವಲ್ಪ ಸಮಯದಲ್ಲೇ ಜೆಡಿಎಸ್ ಟಿಕೆಟ್ ಅನ್ನ ಪಡೆದಿದ್ದಾರೆ. ಮೂಲ ಪಕ್ಷದಿಂದ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷ ತೊರೆದಿದ್ದಾರೆ ಈ ನಾಯಕರು. ಪಕ್ಷಕ್ಕೆ ಸ್ವಾಗತಿಸಿ ಜೆಡಿಎಸ್ ಟಿಕೆಟ್ ನೀಡಿದ್ದಾರೆ ದೇವೇಗೌಡರು. ಅಲ್ಲಿ ಹಳೆಯ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರು ಮತ್ತು ಗಿರೀಶ್ ಅವರು ದತ್ತಾತ್ರೇಯ ವಾರ್ಡ್ನಿಂದ, ಮತ್ತು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಮತ್ತು ರಾಮೇಗೌಡರು ಅವರು ಹಳೆ ನಮ್ಮ ಪಕ್ಷದ ನಾಯಕರೇ, ಮತ್ತು ಬಿಟಿ ಶ್ರೀನಿವಾಸ ಮೂರ್ತಿ ಅವರು, ಇವರೆಲ್ಲರೂ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರು ಮಾಜಿ ಕಾರ್ಪೊರೇಟರ್ ಬಿಟಿ ಶ್ರೀನಿವಾಸ ಮೂರ್ತಿ ಅವರನ್ನು ಇಲ್ಲಿ ಗಾಂಧಿನಗರದಿಂದ ಮಲ್ಲೇಶ್ ಅವರಿಗೆ ಮತ್ತು ಸುಭಾಷ್ ನಗರದಿಂದ, ಅಲ್ಲಿಂದ ಮತ್ತೆ ನಮ್ಮ ದತ್ತಾತ್ರೇಯ ವಾರ್ಡ್ಗೆ ಗಿರೀಶ್ಗೆ ಇವತ್ತು ಪಕ್ಷದ ಅಭ್ಯರ್ಥಿಗಳಾಗಿ ಅವರಿಗೆ ಬಿ ಫಾರಮ್ನ ಕೊಟ್ಟಿದ್ದೇವೆ. ಮತ್ತು ಚಾಮರಾಜಪೇಟೆ ಕ್ಷೇತ್ರದಿಂದ ಬಿಟಿ ಶ್ರೀನಿವಾಸ ಮೂರ್ತಿ ಅವರ ಧರ್ಮಪತ್ನಿಯವರು ಶೈಲಜಾ ಬಿಟಿ ಶ್ರೀನಿವಾಸ ಮೂರ್ತಿ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ದೇವೆ. ಎಲ್ಲರೂ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರ ಹಲವಾರು ಬೆಂಬಲಿಗರೊಂದಿಗೆ ಪಕ್ಷದ ಕಚೇರಿನಲ್ಲಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ ನಂತರ ಮತ್ತೆ ಒಂದು ಸಭೆಯನ್ನು, ಯಾಕೆಂದ್ರೆ ಅವರ ಏರಿಯಾಗಳೆಲ್ಲ ಅಲ್ಲೇ ಬರೋದ್ರಿಂದ ಅಲ್ಲೇ ಒಂದು ದೊಡ್ಡ ಸಭೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತು ನಾಮಿನೇಷನ್ಗೆ ಕೊನೆಯ ದಿನವಾಗಿರೋದ್ರಿಂದ ರಾಜಕೀಯ ಸಾಕಷ್ಟು ಬಿರುಸನ್ನ ಪಡ್ಕೊಂಡಿದೆ. ಜೊತೆಗೆ ಹಗ್ಗಜಗ್ಗಾಟಗಳು ನಡೀತಾ ಇರುವಂತಹದ್ದು, ಪ್ರಮುಖವಾಗಿ ಜೆಡಿಎಸ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ 4 ಜನ ನಾಯಕರು ವಲಸೆ ಹೋಗಿರುವಂತಹದ್ದು. ಸೊ ಯಾವ ರೀತಿ ರಾಜಕೀಯ ಹಗ್ಗಜಗ್ಗಾಟ ನಡೀತಾ ಇದೆ? ಖಂಡಿತವಾಗಿಯೂ ಕೂಡ ಭಾವನಾ, ಒಂದು ರೀತಿಯ ಚುನಾವಣಾ ರಣತಂತ್ರವನ್ನ ಇಲ್ಲಿ ಜೆಡಿಎಸ್ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವಾಸ್ತವವಾಗಿ ಹಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಸಮರ್ಥ ಅಭ್ಯರ್ಥಿಗಳ ಕೊರತೆ ಇತ್ತು. ಆದ್ರೆ ಆ ಕೊರತೆ ಇದೆ ಅನ್ನೋದನ್ನ ಎಲ್ಲಿಯೂ ಕೂಡ ಈವರೆಗೆ ತೋರಿಸಿಕೊಳ್ಳದಂತಹ ಜೆಡಿಎಸ್ ಸೈಲೆಂಟ್ ಆಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಬಂಡಾಯ ಅಭ್ಯರ್ಥಿಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿದ್ದಂತಹ ಮಾಜಿ ಕಾರ್ಪೊರೇಟರ್ಗಳು ಮತ್ತು ಬಿಜೆಪಿಯಿಂದ ಟಿಕೆಟ್ ವಂಚಿತರಾದ ಮಾಜಿ ಕಾರ್ಪೊರೇಟರ್ ಇವರನ್ನ ಸೆಳೆದು ಅವರಿಗೆ ಇವತ್ತು ತಕ್ಷಣ ಟಿಕೆಟ್, ಪಕ್ಷಕ್ಕೆ ಸೇರ್ಪಡೆಯಾದ ತಕ್ಷಣ ಟಿಕೆಟ್ ನೀಡುವಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿದ್ದಂತಹ ಸುಭಾಷ್ ನಗರದ ಮಾಜಿ ಕಾರ್ಪೊರೇಟರ್ ಮಲ್ಲೇಶ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಗಿರೀಶ್ ಅವರಿಗೆ ದತ್ತಾತ್ರೇಯ ವಾರ್ಡ್ನಿಂದ ಟಿಕೆಟ್ ಅನ್ನು ಕೊಟ್ಟಿದೆ. ಮತ್ತು ಬಿಜೆಪಿ ಟಿಕೆಟ್ ವಂಚಿತರಾಗಿದ್ದಂತಹ ಮಾಜಿ ಕಾರ್ಪೊರೇಟರ್ ಬಿಕೆ ಶ್ರೀನಿವಾಸ ಮೂರ್ತಿ ಅವರ ಪತ್ನಿ ಶೈಲಜಾ ಶ್ರೀನಿವಾಸ ಮೂರ್ತಿ ಅವರಿಗೆ ಚಾಮರಾಜಪೇಟೆಯಿಂದ ಜೆಡಿಎಸ್ ಇವತ್ತು ಟಿಕೆಟ್ ಅನ್ನು ಕೊಟ್ಟಿದೆ. ಹೀಗಾಗಿ ಅಭ್ಯರ್ಥಿಗಳ ಕೊರತೆ ಇರೋದನ್ನ ಎಲ್ಲಿಯೂ ತೋರಿಸಿಕೊಳ್ಳದೆ ಸೈಲೆಂಟ್ ಆಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಂಡಾಯ ಅಥವಾ ಅತೃಪ್ತರನ್ನ ಸೆಳೆದು ಟಿಕೆಟ್ ನೀಡುವ ಮೂಲಕ ತನ್ನ ಅಭ್ಯರ್ಥಿಗಳ ಕೊರತೆಯನ್ನು ನೀಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಜೆಡಿಎಸ್ ಇವತ್ತು ಮಾಡಿದೆ. ಇವತ್ತು ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ. ಈಗಾಗಲೇ ಇನ್ನು ಜೆಡಿಎಸ್ ನ ಪಟ್ಟಿ ಕೂಡ ಇನ್ನಷ್ಟು ಬಿಡುಗಡೆ ಆಗೋದಕ್ಕೆ ಬಾಕಿ ಇದೆ. ಆದ್ರೆ ಈಗಾಗಲೇ ಸುಮಾರು 180ರಷ್ಟು ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಅನ್ನ ಜೆಡಿಎಸ್ ಪಕ್ಷ ಆಲ್ರೆಡಿ ವಿತರಣೆಯನ್ನ ಮಾಡಿಬಿಟ್ಟಿದೆ. ಆದ್ರೆ ಆ 78 ಅಭ್ಯರ್ಥಿಗಳ ಪಟ್ಟಿಯೊಂದು ಅಧಿಕೃತವಾಗಿ ಬಿಡುಗಡೆ ಆಗೋದಷ್ಟೇ ಬಾಕಿ ಇದೆ. ಹೀಗಾಗಿ ಎಲ್ಲೂ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ಒಂದಷ್ಟು ಬಾಕಿ ಉಳಿಸಿಕೊಂಡು ಅಭ್ಯರ್ಥಿಗಳ ಕಡೆ ಬೇರೆ ಪಕ್ಷಗಳಿಂದ ಸೆಳೆದು ತನ್ನ ಸ್ಥಾನವನ್ನ ಅಥವಾ ತನ್ನ ಒಂದು ವಾರ್ಡ್ ಅಲ್ಲಿ ತನ್ನ ಅಭ್ಯರ್ಥಿಯನ್ನ ಸಮರ್ಥವಾದ ಒಂದು ಅಭ್ಯರ್ಥಿಯನ್ನ ಕಳಕ್ಕಿಸುವಂತ ಪ್ರಯತ್ನವನ್ನ ಇಲ್ಲಿ ಜೆಡಿಎಸ್ ಮಾಡಿದೆ. ಭಾವನಾ. ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ.